ನೇತ್ರಾವತಿ ಸ್ನಾನಘಟ್ಟದ ಬಳಿ ಊಟಕ್ಕೆ ಬಂದಿದ್ದಾನೆ ದೂರುದಾರ. ಈಗಾಗಲೇ 3 ಸ್ಥಳಗಳಲ್ಲಿ ಗುಂಡಿ ಅಗೆಯುವಂತ ಕಾರ್ಯಾಚರಣೆಯನ್ನ ನಡೆಸಲಾಗಿದೆ. 3 ಸ್ಥಳಗಳಲ್ಲಿ ಮುಕ್ತಾಯಗೊಳಿಸಲಾಗಿದೆ. 3ನೇ ಪಾಯಿಂಟ್ನಲ್ಲೂ ಕೂಡ ಮುಕ್ತಾಯ ಆಗಿದೆ. ಅದಾದ ನಂತರ ಈಗ ಲಂಚ್ ಬ್ರೇಕ್ ತಗೊಂಡಿದ್ದಾರೆ. ಸ್ನಾನಘಟ್ಟದ ಮೂಲೆಗೆ ಕರೆದೊಯ್ದು ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ. ಊಟದ ಬ್ರೇಕ್ ತೆಗೆದುಕೊಂಡಿದೆ ತಂಡ. ಕಾರ್ಯಾಚರಣೆಯನ್ನ ನಡೆಸ್ತಾ ಇರುವಂತಹ ಎಲ್ಲ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಈಗ ಊಟದ ಬ್ರೇಕ್ ಅನ್ನು ತಗೊಂಡಿದ್ದಾರೆ. ಇನ್ನು ದೂರುದಾರ ಕೂಡ ನೇತ್ರಾವತಿ ಸ್ನಾನಘಟ್ಟ ಬಳಿ ಊಟಕ್ಕೆ ಅಂತ SIT ತಂಡದ ಜೊತೆಗೆ ಆಗಮಿಸಿರೋದು. ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬೆಳಗ್ಗೆ 11 ಗಂಟೆಯಿಂದ ನಡೀತಾ ಇರುವಂತಹ ಕಾರ್ಯಾಚರಣೆ. ಆ ಸಂದರ್ಭದ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಕಾರ್ಯಾಚರಣೆಯನ್ನ ನಡೆಸಿ ಅಂದ್ರೆ 3ನೇ ಗುಂಡಿ ಅಗೆಯೋದನ್ನು ಮುಗಿಸಿದ ನಂತರ ಈಗ ಊಟಕ್ಕೆ ಹೋಗ್ತಾ ಇರುವಂತ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ದೂರುದಾರ ಕೂಡ ಅಲ್ಲಿ ಹೋಗ್ತಾ ಇರುವಂತ ದೃಶ್ಯಗಳು ನೀವು ಗಮನಿಸ್ತಾ ಇದ್ದೀರಿ. SIT ಟೀಮ್ ಈಗ ಲಂಚ್ ಬ್ರೇಕ್ ತಗೊಂಡಿದೆ. ಆದ ನಂತರ 4ನೇ ಸ್ಥಳದಲ್ಲಿ ಈ ಒಂದು ಸಮಾಧಿ ಅಗೆಯುವಂತ ಕಾರ್ಯವನ್ನು ನಡೆಸಲಾಗುತ್ತೆ. ನೇತ್ರಾವತಿ ತಟದಲ್ಲಿ ಲಂಚ್ ಬ್ರೇಕ್ ತಗೊಂಡಿರುವಂತಹ ಒಂದು ಸಂದರ್ಭದಲ್ಲಿ ದೂರುದಾರ ಅಲ್ಲಿ ಹೋಗ್ತಾ ಇರೋದನ್ನು ನೀವು ಗಮನಿಸಬಹುದು. ಮಾಸ್ಕ್ ಹಾಕೊಂಡು ಇಲ್ಲಿಯವರೆಗೂ ಕೂಡ ಮಾಸ್ಕ್ನಲ್ಲೇ ನೀವು ಗಮನಿಸಿರೋದು. ಆರಂಭದಿಂದಲೂ ಕೂಡ ಆತನ ಗುರುತು ಪತ್ತೆಯಾಗಬಾರ್ದು ಅಂತ ಹೇಳಿ ಮಾಸ್ಕ್ ಅನ್ನ ಧರಿಸಿ ಆತನ ಪ್ರತಿಯೊಂದು ಕಾರ್ಯಾಚರಣೆಯಲ್ಲೂ ಕೂಡ ಆತ ಭಾಗಿಯಾಗಿದ್ದಾನೆ. ನಿರಂತರವಾಗಿ ಪ್ರತಿ ಗುಂಡಿ ಆಗಿರುವಂತಹ ಸ್ಥಳದಲ್ಲೂ ಕೂಡ ಆತನ ಸೂಚನೆಯಂತೆ ಆತ ಹೇಳಿರೋ ಪ್ರಕಾರವೇ ಎಲ್ಲವೂ ಕೂಡ ನಡೀತಾ ಇದೆ. ಇನ್ನು ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್. SIT ಮುಖ್ಯಸ್ಥ ಮೊಹಾಂತಿ ಕೇಂದ್ರ ಸೇವೆಗೆ ಹೋಗ್ತಾರ? ಹಾಗಾದ್ರೆ ಕೇಂದ್ರ ಸೇವೆಗೆ ಅಧಿಕಾರಿಗಳ ಪಟ್ಟಿಯನ್ನ ಕೇಂದ್ರ ಸರ್ಕಾರ ಸಿದ್ಧಪಡಿಸಿದೆ. ಈ ಕೇಂದ್ರ ಸಿದ್ಧಪಡಿಸಿದಂತ ಪಟ್ಟಿಯಲ್ಲಿ ಪ್ರಣವ್ ಮೊಹಾಂತಿ ಹೆಸರು ಕೂಡ ಇದೆ. 35 IPS ಅಧಿಕಾರಿಗಳ ಪಟ್ಟಿಯಲ್ಲಿ ಪ್ರಣವ್ ಮೊಹಾಂತಿ ಹೆಸರು ಕೂಡ ಇದೆ. ಹಾಗಾಗಿ SIT ಮುಖ್ಯಸ್ಥರಾಗಿ ಮುಂದುವರಿತಾರ ಅನ್ನೋ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿದೆ. SIT ತನಿಖೆ ತೀವ್ರಗೊಂಡ ಸಂದರ್ಭದಲ್ಲಿ ಈ ಮಹತ್ವದ ಬೆಳವಣಿಗೆ ಆಗಿರೋದು. ಕೇಂದ್ರ ಸರ್ಕಾರದ ಸೇವೆಗೆ ಹೋಗ್ತಾರ DGP ಪ್ರಣವ್ ಮೊಹಾಂತಿ? ಈಗಾಗಲೇ 1 ಬಾರಿ ಕೇಂದ್ರ ಸೇವೆಗೆ ಹೋಗಿ ಬಂದಿದ್ರು ಮೊಹಾಂತಿ ಅವರು. ಈಗ ಮತ್ತೊಮ್ಮೆ ಆ ಪಟ್ಟಿಯಲ್ಲಿ ಅವರ ಹೆಸರು ಕಾಣಿಸಿಕೊಂಡಿದೆ. ಆ ಹೆಸರಿದೆ. ಹಾಗಾದ್ರೆ ಮಹತ್ವದ ಜವಾಬ್ದಾರಿಯನ್ನ ತೆಗೆದುಕೊಂಡಿರುವಂತ ಈ ಸಂದರ್ಭದಲ್ಲಿ ಕೇಂದ್ರ ಸೇವೆಗೆ ಹೋಗಬೇಕಾದಂತ ಅನಿವಾರ್ಯತೆ ಇದೆಯಾ? ಆ ಒಂದು ಅನಿವಾರ್ಯತೆಗೆ ಸಿಲುಕಿದಾರ? ಮುಂದೆ ಏನಾಗುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ. SIT ಮುಖ್ಯಸ್ಥರಾಗಿ ಪ್ರಣವ್ ಮೊಹಾಂತಿ ಅವರು ಮುಂದುವರಿತಾರ? ಈ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. SIT ತನಿಖೆ ಒಂದು ಕಡೆಯಲ್ಲಿ ತೀವ್ರಗೊಂಡಿದೆ. ಈ ಸಂದರ್ಭದಲ್ಲಿ ನಡೆದಿರುವಂತಹ ಅತ್ಯಂತ ಮಹತ್ವವಾದ ಬೆಳವಣಿಗೆ ಇದು. ಕೇಂದ್ರ ಸೇವೆಗೆ ಅಧಿಕಾರಿಗಳ ಪಟ್ಟಿಯನ್ನ ಕೇಂದ್ರ ಸರ್ಕಾರ ಸಿದ್ಧಪಡಿಸಿದೆ. 35 IPS ಅಧಿಕಾರಿಗಳ ಪಟ್ಟಿಯಲ್ಲಿ ಪ್ರಣವ್ ಮೊಹಾಂತಿ ಹೆಸರು ಕೂಡ ಇದೆ. ಹಾಗಾಗಿ ಕೇಂದ್ರ ಸರ್ಕಾರದ ಸೇವೆಗೆ DGP ಪ್ರಣವ್ ಮೊಹಾಂತಿ ಹೋಗ್ತಾರಾ? SIT ಮುಖ್ಯಸ್ಥರಾಗಿ ಜವಾಬ್ದಾರಿಯನ್ನ ವಹಿಸಿಕೊಂಡಿರುವ ಬೆನ್ನಲ್ಲೇ ನಡೆದಿರುವಂತಹ ಬೆಳವಣಿಗೆ ಇದು. ಹಾಗಾಗಿ SIT ಮುಖ್ಯಸ್ಥರಾಗಿ ಮುಂದುವರಿತಾರ? ಈ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಕೇಂದ್ರ ಸೇವೆಗೆ ಹೋಗ್ತಾರಾ SIT ಮುಖ್ಯಸ್ಥ ಪ್ರಣವ್ ಮೊಹಾಂತಿ? ಮೊಹಾಂತಿ ಅವರನ್ನ ಕೇಂದ್ರಕ್ಕೆ ಕಳಿಸೋದಿಕ್ಕೆ ರಾಜ್ಯ ಸರ್ಕಾರ ಒಪ್ಪುತ್ತಾ? ಕೇಂದ್ರ ಸೇವೆಗೆ ಹೋಗಲು ಅನುಮತಿ ನಿರಾಕರಿಸುವಂತ ಅಧಿಕಾರ ರಾಜ್ಯಕ್ಕೆ ಇದೆ. ಕೇಂದ್ರ ಸೇವೆಗೆ ಹೋಗಲು ನಿರಾಕರಿಸುವಂತ ಆಯ್ಕೆ ಮೊಹಾಂತಿ ಅವರಿಗೂ ಕೂಡ ಇದೆ. ತನಿಖೆ ಆರಂಭ ಆಗ್ತಾ ಇದ್ದಂತೆ ಕೇಂದ್ರದ ಪಟ್ಟಿಯಲ್ಲಿ ಮೊಹಾಂತಿ ಹೆಸರಿದೆ. ಮೊಹಾಂತಿ ಅವರನ್ನ ಕೇಂದ್ರಕ್ಕೆ ಕಳಿಸೋದಕ್ಕೆ ರಾಜ್ಯ ಸರ್ಕಾರ ಒಪ್ಪುತ್ತಾ? ಹಾಗಾದ್ರೆ ಇದೀಗ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ರಾಜ್ಯಕ್ಕೂ ಕೂಡ ಇದೆ ಇದನ್ನ ನಿರಾಕರಿಸುವಂತ ಒಂದು ಅವಕಾಶ. ಜೊತೆಗೆ ಕೇಂದ್ರ ಸೇವೆಗೆ ಹೋಗೋದಕ್ಕೆ ನಿರಾಕರಿಸುವಂತ ಆಯ್ಕೆ ಮೊಹಾಂತಿ ಅವರಿಗೂ ಕೂಡ ಇದೆ ಅನ್ನುವಂಥದ್ದು
ಆದ್ರೆ ಮುಂದೆ ಏನಾಗುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಮಹತ್ವದ ರೆಸ್ಪಾನ್ಸಿಬಿಲಿಟಿ ಇದೆ. ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ರಚನೆ ಮಾಡಲಾಗಿತ್ತು. ಅದರ ಮುಖ್ಯಸ್ಥರಾಗಿ ಮೊಹಾಂತಿ ಅವರನ್ನ ಆಯ್ಕೆ ಮಾಡಲಾಗಿತ್ತು. ಸೊ ಇಂಥ ಒಂದು ಸಂದರ್ಭದಲ್ಲಿ, ತನಿಖೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಕೇಂದ್ರದ ಸೇವೆಗೆ ಅಧಿಕಾರಿಗಳ ಪಟ್ಟಿಯನ್ನ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿ ಸಿದ್ಧಪಡಿಸಿದೆ. ಆ ಪಟ್ಟಿಯಲ್ಲಿ ಪ್ರಣಬ್ ಮೊಹಾಂತಿಯ ಹೆಸರು ಕೂಡ ಇದೆ. ಇನ್ನು ಕೇಂದ್ರ ಸೇವೆಗೆ SIT ಮುಖ್ಯಸ್ಥ ಪ್ರಣಬ್ ಮೊಹಾಂತಿ ಅವರನ್ನ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸೇವೆಗೆ ಹೋದ್ರೆ ಬೇರೆ ಅಧಿಕಾರಿಗಳ ನೇಮಕದ ಬಗ್ಗೆ ಚರ್ಚೆ ನಡೆಸಲಾಗುತ್ತೆ ಅಂತ ಚರ್ಚೆ ಮಾಡಿ ನಿರ್ಧಾರವನ್ನೇ ತೆಗೆದುಕೊಳ್ತೀವಿ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಕೇಂದ್ರ ಸೇವೆಗೆ ಹೋದ್ರೂ ಕೂಡ SITಯಲ್ಲಿ ಇರಬಹುದಾ ಆ ವಿಚಾರವನ್ನು ಕೂಡ ನೋಡ್ತೀವಿ. ಕಾನೂನು ಪ್ರಕಾರ ಏನ್ ಮಾಡಬಹುದು ಅದರಂತೆ ನಡಿತೀವಿ ಅಂತ ಹೇಳಿದ್ದಾರೆ. ಮೊಹಾಂತಿ ಕೇಂದ್ರ ಸೇವೆಗೆ ಹೋಗುವ ಬಗ್ಗೆ ಗೃಹ ಸಚಿವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಒಂದು ವೇಳೆ ಆ ರೀತಿ ಇದ್ರೆ ಅಲ್ಲಿದ್ದುಕೊಂಡು ಇಲ್ಲಿ SIT ಮಾಡಬಹುದಾ ಅಥವಾ ಅವರನ್ನ ಬದಲಾಯಿಸಬೇಕಾ ಅದನ್ನ ನಾವು ಚರ್ಚೆ ಮಾಡ್ತೀವಿ. ಒಂದು ವೇಳೆ ಕಾನೂನು ಚೌಕಟ್ಟಿನಲ್ಲಿ ಅಥವಾ ನಿಯಮದ ಪ್ರಕಾರ ಅವರು ಅಲ್ಲಿದ್ರೂ ಕೂಡ ಇಲ್ಲಿ SIT ಮಾಡಬಹುದು ಅಂತ ಆಗೋದಾದ್ರೆ ಕಂಟಿನ್ಯೂ ಮಾಡ್ತೇವೆ. ಇಲ್ಲ ಬದಲಾಯಿಸಬೇಕು ಅನ್ನೋದಿದ್ರೆ ಅದೇ ಹಂತದ ಅಧಿಕಾರಿ ಯಾರನ್ನಾದ್ರೂ ಕೂಡ ನೇಮಕ ಮಾಡ್ತಾರೆ ಸರ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.